ನಾನು ಬಾವಿ ಮೇಲೆ ನೋಡಿದ ಪ್ರಸ್ತ್ರೀ ಎಲ್ಲೆಲ್ಲಿವೆ? ಯಾರ ಮನೆದು? ನಮ್ಮ ಶರಣಪ್ಪನ ಮನೆ. ಯಾರಿದ್ರಿ ಮನೆ ಒಳಗೆ? ಯಾರಿದ್ರಿ ಮನೆ ಒಳಗೆ? ಮಾವನವ್ರೆ, ಇಲ್ಲಿ ಯಾರು ಹೊರಗೆ ಬಂದಾರ ನೋಡ್ರಿ, ಗಂಡು ಮಕ್ಕಳು. ಏನು ತಂದೆ, ಮಣಿ ಬಾಗಿಲ್ದಕ್ಕ ಬಂದು ಯಾರ್ದೋ ಮಣಿ ಅನ್ನಗ ಹೊರಗ ನಿಂತಿಯಲ್ವಪ್ಪ. ನಡಿಯಪ್ಪ, ನಡಿ ಒಳಗೆ ನಡಿ. ಶರಣಪ್ಪ, ಇನ್ನೂ ನನ್ನ ಜಳಕ ಆಗಿಲ್ಲಪ್ಪ, ನನ್ನ ಜಳಕ ಆಗಿಲ್ಲ. ಏನಪ್ಪ, ಇನ್ನೂ ನೀ ಜಳಕ ಮಾಡೇ ಇಲ್ಲ? ಹೌದಪ್ಪ. ಒಳಗೆ ಬಲಿ ಮೇಲೆ ನೀರು ಕಾಯಕತ್ತಾವ. ನೀನು ಬಚ್ಚಲಕ್ಕೆ ನಡಿ, ನಾ ಹೋಗಿ ಅಂಗಿ ಪಂಜೆ ತಗೊಂಡು ಬರ್ತೇನೆ. ನಡಿ ಶರಣಪ್ಪ, ಹಿಂದಿ ನಿನ್ನ ಮನೆ ಒಳಗ ನೀರಿಲ್ಲದ ಜಳಕ, ಹೂಪತ್ರ ಇಲ್ಲದ ಪೂಜೆ ಆಗಬೇಕಾಗಿತ್ತಪ್ಪ. ಹೂಪತ್ರ ಇಲ್ಲದ ಪೂಜೆ ಆಗ್ಬೇಕಾಗಿತ್ತು. ಏನಪ್ಪ, ನೀರಿಲ್ಲದ ಜಳಕ, ಹೂಪತ್ರಿ ಇಲ್ಲದ ಪೂಜೆ? ನೀನು ತಂದೆ ಏನು ಹೇಳಾಕತ್ತೀವಪ್ಪ? ನೀ ಹೇಳು ಮಾತು ನನಗೊಂದು ತಿಳಿವಲ್ಲ. ಏನಂತ ತಿಳಿವಂಗ ಬಿಡಿಸಿ ಹೇಳುವಪ್ಪ, ಬಿಡಿಸಿ ಹೇಳು. ನನಗೆಲ್ಲ ಗೊತ್ತೈತಪ್ಪ. ಮೊದಲ ನಿನ್ನ ಸೊಸೆನ ಹೊರಗೆ ಕರಿ. ಏನಪ್ಪ, ನನ್ನ ಸೊಸಿನ ಹೊರಗೆ ಕರಿಬೇಕಾ? ಹೌದಪ್ಪ. ಆಯ್ತಪ್ಪ. ತಂಗಿ, ತಂಗಿ ಚೆನ್ನವ್ವ, ಬಾರ ಬಾ, ಹೊರಗೆ ಬಾ. ಯಾಕ್ರಿ ಮಾವ್ರು ಕರೆದ್ರೇನ್ರಿ? ಹೌದವಾ? ಏಪ್ಪ, ಬಂದು ನಿಂತಾಳ ನೋಡಪ್ಪ ನಿನ್ನ ಮಗಳ. ಶರಣಪ್ಪ, ಬೇಡಪ್ಪ, ಬೇಡ. ಈಗ ಆಕೆಗೆ ನನ್ನ ಮಗಳಿಂದ ಕರೆಯಕ್ಕೆ ಹೋಗ್ಬೇಡ ಶರಣಪ್ಪ, ಮಗಳಿಂದ ಕರೆಯಕ್ಕೆ ಹೋಗ್ಬೇಡ. ಯಾಕೆ ಹೋಯಪ್ಪ, ಏನಾಯ್ತು? ಯಾಕಂದ್ರ ನಿಮ್ಮ ವಿಶ್ವಾಸ ಎಂಬ ಹಾಲ ಗಡಿಗೆ ಒಳಗ ಕಾಮ ಎಂಬ ಹುಳಿ ಹಿಂಡಿದ ಪಾಪಿ ನಾಡು ಶರಣಪ್ಪ, ಪಾಪಿ ನಾಡಪ್ಪ. ಅಪ್ಪ ಶರೀಫ್ ಸಾಹೇಬ್ರ, ನೀವು ಏನು ಹೇಳಾಕತ್ತೀರಿ ಅಂತ ನನಗೆ ಒಂದು ತಿಳಿವಂಗ ತಂದೆ. ಅದೇನಂತ ತಿಳಿವಂಗ ಬಿಡಿಸಿ ಹೇಳಪ್ಪ, ಬಿಡಿಸಿ ಹೇಳು. ಹೇಳ್ತೀರಿಪ್ಪ. ನನ್ನ ಗೋವಿಂದಜ್ಜ ಶರೀಫ, ಇವತ್ತು ಅಮೃತ ಸಿದ್ಧಿ ಯೋಗ. ಆ ಯೋಗದ ಹೊಸ ಪಾಠ ನಿನಗೆ ಪ್ರಾರಂಭ ಮಾಡಬೇಕಾಗೈತಿ. ಹೋಗು, ಬಾವಿಗೆ ಹೋಗಿ ಸ್ನಾನವನ್ನು ಮಾಡಿ ಸ್ವಚ್ಛಾಗಿ ಬಾಯಿಂದ ನನ್ನನ್ನು ಬಾವಿಗೆ ಕಳಿಸಿದನು. ಆದ್ರೆ ನಾನು ಬಾವಿ ಸ್ನಾನಕ್ಕೆಂದು ಹೋದಾಗ ಈ ನಿನ್ನ ಸೊಸೆ ಇದಳಲ್ಲ, ಏನು ಮಾಡಿಲ್ವಪ್ಪ ಈ ನನ್ನ ಸೊಸಿ? ಈ ನಿನ್ನ ಸೊಸೆ ತುಂಬಿದ ಕೂಡ ತಲೆ ಮೇಲೆ ಹೊತ್ತುಕೊಳ್ಳುವಾಗ ಇವಳು ಸೆರಗ ಜಾರಿ ತಲೆಗೆ ಬಿದ್ದು ಬಿಡಿತು. ಏನು ಹೇಳಾಕತ್ತೀವಪ್ಪ? ಇವಳು ತುಂಬಿದ ಎದೆಯನ್ನು ನೋಡಿದ ಕೂಡಲೇ ನನ್ನ ಮನಸ್ಸು ಹೊಲಸಾಗಿಬಿಟ್ಟೈತು ಶರಣಪ್ಪ, ಹೊಲಸಾಗಿಬಿಟ್ಟೈತಿ. ಈ ತಂದೆ, ಈಗ ನಾ ಇದಕ್ಕೆ ಏನು ಮಾಡಬೇಕಪ್ಪ? ನನಗೆ ಏನು ಮಾಡಂತ ಹೇಳಾಕತ್ತೀವಿ ಶರಣಪ್ಪ. ಇಂದು ನಾನು ನಿನ್ನ ಮನೆ ಒಳಗೆ ಬರಬೇಕಾರ ನನಗ ನಾ ಬೇಡಿದ ಭಿಕ್ಷೆ ನೀಡಿ ಕಳಿಸನಂತ ಮಾತು ಕೊಟ್ರ ನಾ ನಿನ್ನ ಮನೆ ಒಳಗೆ ಬರ್ತೀನಿಪ್ಪ. ಏನು ಅಯ್ಯಪ್ಪ, ನಿನಗೆ ಬೇಕಾದ ಭಿಕ್ಷೆ ನೀಡಿ ಕಳಿಸ್ತೀನಂತ ಮಾತು ಕೊಟ್ಟು ಹೇಳಬೇಕಾಗ? ಹೌದಪ್ಪ. ಏ ತಂದೆ, ಈ ಮನೆ ಒಳಗೆ ನನ್ನ ಜೀವನಕ್ಕಿಂತ ಮಿಗಿಲಾದ ವಸ್ತು ಯಾವುದರ ಈ ಥರ ಅದನ್ನ ನೀನು ಕೈಯಾರೆ ನೀನೇ ತಗೊಂಡು ಹೋಗಕ್ಕೆ ಅಂತ. ಶರಣಪ್ಪ, ಈ ನನ್ನ ಸೊಸಿ ತುಂಬಿದ ಎದೆಯನ್ನು ನೋಡಿದ ಕೂಡಲೇ ಇಂದ ಈ ನನ್ನ ಮನಸ್ಸ ಹೊಲಸಾಗಿಬಿಟ್ಟೈತು ಶರಣಪ್ಪ, ಹೊಲಸಾಗಿಬಿಟ್ಟೈತಿ. ಏನು ಹೇಳಕತ್ತೀವಪ್ಪ ನೀನು? ಆ ಕಾರಣಕ್ಕಾಗಿ ಈಗ ನಿನ್ನ ಮನೆ ಬಾಗಿಲ ತನಕ ಬಂದೀನಿಪ್ಪ, ಮನೆ ಬಾಗಿಲ ತನಕ ಬಂದೀನಿ. ನಾ ಏನು ಮಾಡಬೇಕಪ್ಪ ಇದಕ್ಕೀಗ? ಏನು ಮಾಡಂತ ಹೇಳಕ್? ಶರಣಪ್ಪ, ನೀನು ನನಗೆ ಕೊಟ್ಟ ಮಾತಿನಂತೆ ನಾ ನಿನ್ನ ಮನೆ ಒಳಗೆ ಹೋಗ್ತೀನಿ, ನಿನ್ನ ಸೊಸೆನ ಕಳಿಸ ಒಳಗ. ಹೋಗಪ್ಪ, ಈ ನನ್ನ ಸೊಸಿನ ನಾನ ಒಳಗೆ ಕಳಿಸಬೇಕ? ಹಂಗ ಅಲ್ಲಪ್ಪ, ಹಂಗಲ್ಲ. ನಿನ್ನ ಸೊಸೆನ ಒಳಗೆ ಕಳಿಸಬೇಕಾದ್ರ
ಅಕ್ಕಿ ಕೈ ಒಳಗ ಎಣ್ಣೆ ಉಣಿಸಿದ ಬಾರ್ಕೊಂಡು ಕೊಟ್ಟು ಒಳಗ ಕಳ್ಸಪ್ಪ. ಬಾರ್ಕೊಂಡು ಕೊಟ್ಟು ಕಳ್ಸ. ಯಾಕೆ ಬರ್ಕೊಂಡು ಕೊಟ್ಟು ಕಳಿಸ್ಬೇಕು? ಯಾಕಂದ್ರೆ ಈ ಶರೀಫನ ಮೈ ಚರ್ಮ ಕತ್ತರಿಸಿ ಬೀಳುವಾಗೆ ಹೊಡಿಬೇಕು ಶರಣಪ್ಪ, ಹೊಡಿಬೇಕು. ಏನ್ ಹೇಳಕತ್ತೀವಪ್ಪ ನೀನು? ನಿನ್ನ ಮೈ ಚರ್ಮ ಕತ್ತರಿಸಿ ಬೀಳುವಂಗ ಹೊಡೆದ ನಮಗೆ ಯಾವ ನರಕಕ್ಕೆ ಹೋಗಂತೀವಪ್ಪ, ಯಾವ ನರಕಕ್ಕೆ ಹೋಗ ಇಲ್ಲೂ ತಂದೆ. ಇದು ಮಾತ್ರ ನಮ್ಮಿಂದ ಸಾಧ್ಯವಿಲ್ಲಪ್ಪ, ಸಾಧ್ಯವಿಲ್ಲ. ಶರಣಪ್ಪ, ನನಗೆ ಕೊಟ್ಟ ಮಾತಿನಂತೆ ನಡೀತಿದ್ನಿ ಅಂದ್ರ ನಾನು ನಿನ್ನ ಮನೆ ಒಳಗೆ ಬರ್ತಂತೇಳಿ ಮಾತು ಇಸ್ಕೊಂಡೀನಿ. ಕೊಟ್ಟ ಮಾತಿನಂತ ನಡಬಿದ್ದಂದ್ರ ಹಾಗೆ ಮಾಡಿ ಇಲ್ಲದಂದ್ರ ನಿನ್ನ ಮರ್ಜಿಯಪ್ಪ. ಏಯಪ್ಪ, ನೀನು ಗೋವಿಂದ ಭಟ್ರ ಶಿಷ್ಯ. ಅವರ ಮನೆ ಒಳಗ ಕಲೀಲಾಕಿದ್ದಾವ 1-2 ರೂಪಾಯಿ ಬೇಡ್ತಾನ, ಇಲ್ಲ ಅಂಗಿ ಪಂಚೆ ಬೇಡ್ತಾನ, ಇಲ್ಲಂದ್ರ ಗೋವಿಂದ ಭಟ್ರ ದಾಸೋಹಕ್ಕ 1 ಚಿಟ್ಟು 2 ಚಿಟ್ಟು ಜೋಳ ಬೇಡ್ತಾನಂತ ತಿಳಿದ ಮಾತು ಕೊಟ್ಟೆಯಪ್ಪ, ಮಾತು ಕೊಟ್ಟೆ. ತಪ್ಪು ಬಳ್ಳವರಿಗೆ ತುತ್ತನ್ನ ನೀಡಿದ್ರ ಪುಣ್ಯ ಬರ್ತೈತೆ ಅಂತೇಳಿ ಮಾತು ಕೊಟ್ಟೆಯಪ್ಪ, ಪುಣ್ಯ ಬರ್ತೈತೆ ಮಾತು ಕೊಟ್ಟೆ. ನಿನ್ನಂತ ಮೊದಲೇ ನನಗೆ ಗೊತ್ತಿದ್ರ ನಾ ಮಾತು ಕೊಡ್ತಿದ್ದಿಲ್ಲಪ್ಪ, ಮಾತು ಕೊಡ್ತಿದ್ದ. ಶರಣಪ್ಪ, ನೀನು ಈ ರೀತಿ ಮನುಷ್ಯನೊಳಗೆ ಮಂಡಿಗೆ ತಿಂದ್ರ ಗೋಧಿ ಲೆಕ್ಕ ಕೊಡುವರು ಯಾರು ಶರಣಪ್ಪ? ಇಲ್ಲ, ನನಗೆ ಬೇಕು ನನ್ನ ಭಿಕ್ಷೆ, ನನಗೆ ಬೇಕು ನನ್ನ ಭಿಕ್ಷೆ, ನನಗೆ ನನ್ನ ಭಿಕ್ಷೆ ನೀಡಿ ಕಳಿಸೋ ಶರಣಪ್ಪ. ಎಂಥ ಸಂಕಷ್ಟಕ್ಕೆ ಈಡು ಮಾಡಿದೆಯಪ್ಪ ನಮ್ಮನ. ನಿಮ್ಮ ಮೈ ಚರ್ಮ ಕತ್ತರಿಸಿ ಬೀಳುವಂಗ ಹೊಡೆದ ನಾವು ಯಾವ ನರಕಕ್ಕೆ ಹೋಗ್ತೀವೋ ದೇವ್ರಿಗೆ ಗೊತ್ತಪ್ಪ. ಹೌದಪ್ಪ, ಮಾತು ಕೊಟ್ಟನಿ. ಕೊಟ್ಟ ಮಾತಿಗೆ ತಪ್ಪಿ ನಡೆದ ಶರಣಪ್ಪ ಅಂತ ಈ ಊರನ ಮಂದಿ ನನಗೆ ಅನಬಾರದಪ್ಪ, ಅನಬಾರದು. ತೆಗಿ ಚಿನ್ನವ್ವ, ಹೋಗುವ, ಒಳಗೆ ಹೋಗಿ ಬಾರ್ಕೊಂಡು ತಗೊಂಡು ಬಾ, ಹೋಗು. ಶರಣಪ್ಪ, ಈ ಪ್ರಪಂಚದ ಹಾದಿ ಒಳಗ ಯಾವ ಗಂಡ ಯಾವ ಹೆಣ್ಣನ್ನು ಕೆನಕ್ಕೆ ಕಾಮದ ಕಣ್ಣಿನಿಂದ ನೋಡಬಾರ್ದಪ್ಪ, ನೋಡಬಾರ್ದು. ಆ ರೀತಿ ಶರೀಫನಿಗೆ ಹಿಡಿದು ಈ ಪ್ರಪಂಚಕ್ಕೆ ಪಾಠ ಕಲಿಸಬೇಕು ಶರಣಪ್ಪ, ಪಾಠ ಕಲಿಸಬೇಕಪ್ಪ. ಶರೀಫ್ ಸಾಹೇಬ್ರ, ನಿಮ್ಮ ಮೈ ಚರ್ಮ ಕತ್ತರಿಸಿ ಬೀಳುವಂಗ ಹೊಡೆದ ನಾವ್ ಯಾವ ನರಕಕ್ಕೆ ಹೋಗ್ತೀವೋ ನಮಗ ತಿಳಿವಲ್ಲು ಯಪ್ಪ, ನಮಗ ತಿಳಿವಲ್ಲು. ಕರಿಯಪ್ಪ, ನೀನು ಸೊಸಿನ ಕರಿ, ನನಗೆ ನನ್ನ ಭಿಕ್ಷೆ ನೀಡಿ ಕಳಿಸು ಶರಣಪ್ಪ, ನೀಡಿ ಕಳಿಸು. ಯಪ್ಪ, ತಂಗಿ ಚಿನ್ನವ್ವ, ಬಾರವಾ, ಬೇಗನ ಬಾರ್ಕೊಂಡು ಬಾ. ಬಾರ್ವಾ, ಆ ಭಗವಂತ ನಿನ್ನ ರಟ್ಟಿ ಒಳಗ ಎಷ್ಟು ಶಕ್ತಿ ಕೊಟ್ಟನಲ್ಲ, ಅಷ್ಟು ಶಕ್ತಿಯನ್ನು ಒಟ್ಟುಗೂಡಿಸಿ ಈ ಪ್ರಪಂಚದ ಹಾದಿ ಒಳಗ ಯಾವ ಗಂಡ ಯಾವ ಹೆಣ್ಣನ್ನು ಕೆನಕಿ ಕಾಮದ ಕಣ್ಣಿನಿಂದ ನೋಡಬಾರ್ದವ. ಆ ರೀತಿ ಶರೀಫನಿಗೆ ಹೊಡೆದು ಈ ಪ್ರಪಂಚಕ್ಕೆ ಪಾಠ ಕಲಿಸಬ ತಾಯಿ, ಪಾಠ ಕಲಿಸಬ. ನಾನು ನಿಮ್ಮನ್ನು ಹೊಡಿಬೇಕಾ? ಬಾ ತಂಗಿ, ಆನಂದವಾಗಿ ತಂಗಿ, ಆನಂದವಾಗಿ ನಗನಗತಾ ನನಗೆ ನನ್ನ ಭಿಕ್ಷೆ ನೀಡುವ, ನೀಡ್ತಾಯಿ, ನೀಡು ತಂಗಿ. ಅಲ್ಲ, ದೇವ್ರಂತ ಮನುಷ್ಯರು ನೀವು, ನಿಮಗ್ ನಾ ಶಿಕ್ಷೆ ಕೊಟ್ರ ಆ ದೇವ್ರ ನಮ್ಮನ್ನ ನೇಸ್ತಾನ ನಡ್ರಿ. ನಾ ಯಾವ ಪಾಪದ ಹೋಗ್ಕೊಂಡ್ರಿ, ನಾ ಮಾತ್ರ ನಮ್ಮನ್ನ ಹೊಡೆಯಂಗಿಲ್ರಿ. ಏನವ ನಿನ್ನ ಮನುಷ್ಯನೊಳಗಿನ ಮಾತಾ, ಈ ಮನಿ ವಂಶದ ಕುಡಿ, ನಿನ್ನ ಕೊಳ್ಳಾಗಿರುವ ತಾಳಿ, ಅದಕ್ಕೆ ಯಾವ ದಾಖ್ಯ ಆಗಬಾರ್ದಂತ ನಿನ್ನ ಮನುಷ್ಯನೊಳಗೆ ವಿಚಾರ ಮಾಡಕತ್ತಿ. ತಾಯಿ, ನೀನು ಕೇಳುವ 2 ಸೌಭಾಗ್ಯವನ್ನು ನನ್ನ ಗೋವಿಂದ ಗುರುನಾಥ ಸದಾವ ಕಾಲ ಕಾಪಾಡ್ತಾರವ ತಾಯಿ, ಕಾಪಾಡ್ತಾರವ ತಾಯಿ. ಆನಂದದಿಂದ ಹೊಡಿ, ಯಾವ ಚಿನ್ನದಿಂದ ಹೊಡಿಯವ ತಾಯಿ. ಚರ್ಮ ಕತ್ತರಿಸಿ ಬೀಳಬೇಕು, ಹಾಗೆ ಹೊಡಿ ತಾಯಿ, ಹೊಡಿಯವ, ಹೊಡಿ, ಹೊಡಿಯವ. ನೀ ನೀಡಿ ಭಿಕ್ಷೆ ಕೊಡ್ತೀನಿ, ಆದ್ರ ಜೋಳಿಗೆ ನೀಡು. ಹಾಗೆ ಹೊಡಿ ತಾಯಿ.
ತಂಗಿ ಅಳಬೇಡ ಅಳಬೇಡ ತಂಗಿ ಅಳಬೇಡ ಅಳಬೇಡ ತಂಗಿ ಅಳಬೇಡ ಅಂಗನೂಲಿನ ಪರದೆ ಬಿಟ್ಟಲ್ಲ ನಾರಿ ಮಂಗಲ ಮೂರುತಿ ಚಿತ್ತುನಾಳ ಎಂತ ಸ್ನಾನ ಮಾಡಿದೆ ಮಗ, ಎಂತ ಸ್ನಾನ ಮಾಡಿದೋ. ನಿನ್ನ ಜೀವನದಾಗ ಸ್ನಾನ ಎಂಬುದು ಮಾಡಂಗಿಲ್ಲ ಮಗ, ಸ್ನಾನ ಎಂಬುದು ಮಾಡಂಗಿಲ್ಲ. ಅಂತ ಸ್ನಾನ ಮಾಡಿದೀಯ ಮಗ. ಏನು ತಂದೆ? ಸೇರ್ಪ, ನೀನು ಬಡಿಸಿಕೊಂಡ ಒಂದೊಂದು ಧರ್ಮದ ಏಟುಗಳು ನೋಡು ಮಗ. ಗುರುನಾಥ ನನ್ನನ್ನು ಹರಿಸು, ಗುರುನಾಥ ನನ್ನನ್ನು ಹರಿಸು ಎಂದು ಹೇಳ್ತಿದೆಯಲ್ಲ. ನೀನು ಬಡಿಸಿಕೊಂಡ ಒಂದೊಂದು ಬಾಸುಂಡಿಗಳು ನೋಡು ಮಗ, ನೋಡ್ಲ. ತಂದೆ, ಈ ಸ್ನಾನದಿಂದ ನಾನಾದರೂ ಸ್ವಚ್ಛವಾಗಿದ್ದೀನೇನಪ್ಪ. ನೋಡು ಮಗ, ಇನ್ನು ಸ್ನಾನದಿಂದ ಎಷ್ಟು ಸ್ವಚ್ಛ ಆಗಿದೆ ಅಂದ್ರೆ ನಿನ್ನ ಜೀವನದಾಗ ಸ್ನಾನ ಎಂಬುದು ಮಾಡಂಗಿಲ್ಲ ಮಗ, ಸ್ನಾನ ಎಂಬುದು ಮಾಡಂಗಿಲ್ಲ. ಅಷ್ಟು ಸ್ವಚ್ಛವಾಗಿರುವೆ ಮಗ. ತಂದೆ, ಈ ಸ್ನಾನದಿಂದ ಸ್ವಚ್ಛವಾಗಿದ್ರೆ ನನ್ನನ್ನಾದ್ರೂ ಎತ್ತುಕೊಂಡು ಆಶೀರ್ವದಿಸು ತಂದೆ. ತಾಯಿ ಒಡ್ಡಿದ ಪರೀಕ್ಷೆಯಲ್ಲಿ ನೀನು ಗೆದ್ದೆ ಮಗ, ಗೆದ್ದೆ. ನಿನ್ನ ಜೀವನದಾಗ ನೀನು ಸ್ನಾನ ಎಂಬುದು ಮಾಡಂಗಿಲ್ಲ ಮಗ, ಸ್ನಾನ ಎಂಬುದು ಮಾಡಂಗಿಲ್ಲ. ಪಶ್ಚಾತ್ತಾಪದಿಂದ ಪ್ರಸುದ್ಧವಾದ ಮನಸ್ಸು ಜಗತ್ತಿನಲ್ಲಿ ಯಾವುದಿಲ್ಲ ಮಗ. ಅಷ್ಟು ಸ್ವಚ್ಛವಾಗಿರಬೇ ಮಗ, ಸ್ವಚ್ಛವಾಗಿರಬೇಕು. ಧನ್ಯನಾದೆ ತಂದೆ, ಧನ್ಯನಾದೆ. ಶರೀಫ್ ಸಾಹೇಬರಿಗೆ ನಾವು ಕೊಡಬಾರದು ಶಿಕ್ಷೆ ಕೊಟ್ಟ ದೊಡ್ಡ ತಪ್ಪು ಮಾಡಿಬಿಟ್ಟು ತಪ್ಪು ಮಾಡಿಬಿಟ್ಟು. ಶರೀಫ್ ಸಾಹೇಬ್ರ ನನ್ನ ಕಡೆ ಮಾತು ತಗೊಂಡ್ರು. ಮೊದಲ ಅವ್ರದ ಕರಿಬಾಯಿ
ಎಲ್ಲಿ ಕೊಟ್ಟ ಮಾತಿಗೆ ತಪ್ಪಿ ನಡೆದ್ರ ನಮ್ಮ ಮಣಿತಾನ ನಿರ್ಭವಿಸಕತ್ತೆ ಅಂತ ಹೇಳಿ ಕೊಟ್ಟ ಮಾತಿನಂಗ ಅವ್ರಿಗೆ ಶಿಕ್ಷೆ ಕೊಟ್ಟು ಬಿಟ್ಟು ಯಪ್ಪ ತಪ್ಪು ಮಾಡಿಬಿಟ್ಟು ತಂದೆ, ತಪ್ಪು ಮಾಡಿಬಿಟ್ಟು ಬೈದವ್ರುಗಳ ನಾವು ಮಾಡಬಾರ್ದು ತಪ್ಪು ಮಾಡಿವಪ್ಪ, ನಮ್ಮ ತಪ್ಪು ಶರಣಪ್ಪ, ನೀನಾದರೂ ನಿನ್ನ ಪಾಲಿನ ಕರ್ತವ್ಯನ್ನಾದರೂ ಮಾಡಿರುವೆ. ಶಿಲ್ಪವು ಶಿಕ್ಷೆಯಿಂದಲೇ ದೇವತಾ ವಿಗ್ರಹ ಮೂಡುವುದಲ್ಲದೆ ನನ್ನ ಮಗನನ್ನು ಕಾಮದ ಕಣ್ಣನ್ನು ಕಳಿಸಿ ಬೆಳಕಿನ ದಾರಿಯನ್ನು ತೋರಿಸಿಕೊಟ್ಟ ಮಹಾತ್ಮರಪ್ಪ ನೀನು. ಆ ದೇವರು ನಿಮಗೆ ಒಳ್ಳೆಯದು ಮಾಡಲಿ, ನಿಮ್ಮ ಮನೆಯಲ್ಲಿ ಸುಖದ ಸುಗ್ಗಿ ಆಗಲಿ, ನಿಮ್ಮಿಂದ ಈ ಲೋಕ ಕಲ್ಯಾಣ ಆಗಲಿಪ್ಪ, ಲೋಕ ಕಲ್ಯಾಣ ಆಗಲಿ. ಯಪ್ಪ ಗೋವಿಂದಗುರುಗಳ ಒಳಗ ನನ್ನ ಸೊಸಿ ಅಡಿಗೆ ಸಿದ್ಧ ಮಾಡ್ಯಾಳ, ನೀವು ಬೇಗ ನನ್ನ ನದಿಗೆ ಹೋಗಿ ಜಳಕ ಮಾಡ್ಕೊಂಡು ಬರ್ರಿಯಪ್ಪ. ಇವತ್ತ ಈ ಬಡ ಶರಣಪ್ಪನ ಮನೆಯಾಗ ಊಟ ಮಾಡ್ಕೊಂಡು ಬರ್ತೀರಂತ. ಆಯಿತು ಶರಣಪ್ಪ, ನಿನ್ನ ಮನೆಯಲ್ಲಿ ಸ್ನಾನ ಮಾಡಿಕೊಂಡು ನಾವು ಮುಂದಿನ ಊರಿಗೆ ಹೋಗ್ತೀವಿ. ಆಯ್ತಪ್ಪ, ಬೇಗ ಜಳಕ ಮಾಡಿ ಆ ತಾಯಿ ನಿಮಗೆ ಒಳ್ಳೇದು ಮಾಡಲಿ. ಸರಿಪಾ, ನೋಡಿದೀಯ ಶರಣಪ್ಪನ ಮನಸ್ಸು ಎಂತಾದ್ರು ಅಂತ. ಹೌದು ತಂದೆ, ಹಣದಲ್ಲಿ ಸಾಕಷ್ಟು ಶ್ರೀಮಂತರಿದ್ರು ಕೂಡ ಗುಣದಲ್ಲಿ ಶರಣಪ್ಪನಂತ ಶ್ರೀಮಂತರು ಯಾರೂ ಇಲ್ಲ ತಂದೆ. ಹೌದು ಶರೀಪ, ಶರೀಪ ಶರಣಪ್ಪನ ಮನಸ್ಸು ಬಹಳ ಮೃದುವಾದದ್ದು. ಹೌದು ತಂದೆ, ನೀನು ಕೇಳಿದ ಭಿಕ್ಷೆಯನ್ನಾದರೂ ಆ ಮಹಾತ್ಮ ಕೊಟ್ಟಿದ್ದ. ಅದಕ್ಕೋಸ್ಕರ ಯಾವ ಮನೆ ಒಳಗ ಜಲಕವಾಯ್ತೋ, ಯಾವ ಮನೆ ಒಳಗ ಸ್ನಾನವಾಯ್ತೋ ಆ ಮನೆ ಒಳಗ ಪ್ರಸಾದ ನಡೆಯಲೇಬೇಕು ಮಗ. ಆಗಲಿ ತಂದೆ. ಶರೀಪ, ಪ್ರಸಾದ ಮುಗಿಸಿಕೊಂಡು ನೀನಾದರೂ ನಿನ್ನ ಊರಿಗೆ ಹೋಗಬೇಕು. ಏನು ತಂದೆ, ನಾನು ಸುಸ್ನಾಳಕ್ಕೆ ಹೋಗ್ಬೇಕೇನಪ್ಪ? ಹೌದು ಸಿರಿಪ, ನಿನ್ನ ತಂದೆ ತಾಯಿಗಳು ನಿನ್ನನ್ನು ದಾರಿ ನೋಡ್ತಾ ಇದ್ದಾರೆ. ಅದಕ್ಕೋಸ್ಕರ ನೀನು ಶಿಶುನಾಳಕ್ಕೆ ಹೋಗಲೇಬೇಕು ಮಗ. ಆಗಲಿ ಗುರುದೇವ, ನಿನ್ನ ಆಜ್ಞೆ. ಜೈ ಜಗದೀಶ್ವರಿ. ನಡಿಯಪ್ಪ.